ಸರ್, ರಾತ್ರಿ 1:30 ಆಗಿದೆ. ಹ್ಮ್. ಬೆಳ್ತಂಗಡಿ ಪೊಲೀಸ್ ಸ್ಟೇಷನಲ್ಲಿ ಇದ್ದೀರಾ ನೀವು? ಹೌದು. ಏನು ವಿಷಯ ಸರ್? ಅದು ಜಯಂತ್ ಅವರು ಇನ್ನೂ ಇದ್ದಾರೆ. ಈಗ ಒಂದು 2 ಗಂಟೆ ಹಿಂದೆ ಮಹೇಶ್ ಶೆಟ್ಟರು ಹೋದರು. ನಂದು ಈ ವಿಚಾರಣೆ ಈಗ ಮುಗೀತು. ಏನು ವಿಷಯ ಸರ್? ಒಟ್ಟು 4 ಪ್ರಕರಣಗಳು ನನ್ನ ಮೇಲೆ ದಾಖಲಾಗಿದೆ. ಈ ಸೌಜನ್ಯ ಹೋರಾಟದಲ್ಲಿ ಇರೋದರಿಂದ 4 ಪ್ರಕರಣದಲ್ಲಿ ಒಂದು ಅತ್ಯಂತ ಗಂಭೀರ ಪ್ರಕರಣ ಅಂತ ಅವರು ಪರಿಗಣಿಸಿದ್ದಾರೆ. ಅದು ಕ್ರೈಮ್ ನಂಬರ್ 78/25. ಅದು ಏನಂತ ಹೇಳಿದರೆ, ನಾನು ಸಾಮಾಜಿಕ ಜಾಲತಾಣದಲ್ಲಿ ಪೊಲೀಸರು ಹರ್ಷೇಂದ್ರನ ಒದ್ದೊಳಗೆ ಹಾಕಬೇಕು ಅನ್ನುವಂತಹ ಪ್ರಕರಣ. ಅದನ್ನು ನಾನು ಗಿರೀಶ್ ಮಟ್ಟಣ್ಣವರ ಹರ್ಷೇಂದರ್ ಜೈನನ್ನು ಒದ್ದು ಒಳಗೆ ಹಾಕಬೇಕು ಅನ್ನೋದ್ರ ಕುರಿತಾಗಿ ದೂರನ್ನು ಕೊಟ್ಟಿದ್ದರು. ಹೀಗಾಗಿ ಆ ಕುರಿತಾದಂತಹ ಹರ್ಷೇಂದ್ರನ ಒದ್ದು ಒಳಗೆ ಹಾಕಬೇಕು ಅನ್ನುವಂಥ ಕಂಟೆಂಟ್ ಇರುವಂತಹ ದೂರನ್ನು ಪೊಲೀಸರು ದಾಖಲೆ ಮಾಡಿ, ಬಹುಶಃ ಈಗ ಒಂದು 4 ದಿನದ ಹಿಂದೆ ಒಂದು ನೋಟಿಸ್ ಕೊಟ್ಟಿದ್ದರು. ನೀವು ಹರ್ಷೇಂದ್ರನ ಒದ್ದು ಒಳಗೆ ಹಾಕುವಂಥಕ್ಕೆ ಸಂಬಂಧಪಟ್ಟಂಥ ಕ್ರೈಮ್ ನಂಬರ್ 78/25ರಲ್ಲಿ ನಿಮ್ಮನ್ನು ವಿಚಾರಣೆಗೆ ಒಳಪಡಿಸಬೇಕು ಅಂಥೇಳಿ. ಹೀಗಾಗಿ ಇವತ್ತು ನಾನು ಆ ಹರ್ಷೇಂದ್ರನ ಒದ್ದು ಒಳಗೆ ಹಾಕಬೇಕು ಅನ್ನೋಂಥ ಪ್ರಕರಣಕ್ಕೆ ಬಂದು ಹಾಜರಾದಾಗ ಅದರಲ್ಲಿ ಪಂಚರು ಬೇಕಲ್ಲ, ಪಂಚನಾಮೆ ಮಾಡೋದಕ್ಕೆ ನಮ್ಮ ಹೇಳಿಕೆ ಅಂದರೆ ವಾಯ್ಸ್ ಸ್ಯಾಂಪಲ್ ಬೇಕು. ಹರ್ಷೇಂದ್ರನ ಒದ್ದೊಳಗೆ ಹಾಕಬೇಕು ಪೊಲೀಸರು ಅಂತ ಏನು ಹೇಳಿಕೆ ಇದೆಯಲ್ಲ, ಅದಕ್ಕೆ ನಿಮ್ಮದು ವಾಯ್ಸ್ ಸ್ಯಾಂಪಲ್ ಬೇಕು ಅಂತ ಹೇಳಿದರು. ಆಯಿತು, ಹರ್ಷೇಂದ್ರನ ಒದ್ದೊಳಗೆ ಹಾಕಬೇಕು ನಾನು ಅದು ಅಂದಿದ್ದಂಥ ಆ ಪ್ರಕರಣದಲ್ಲಿ ನಾನು ವಾಯ್ಸ್ ಸ್ಯಾಂಪಲ್ ಕೊಡ್ತೀನಿ ಅಂತ ಹೇಳಿದೆ. ನಮ್ಮ ಜೊತೆಗೆ 2 ಪಂಚರು ಇದ್ದರು, ಪಂಚ ವಿಟ್ನೆಸ್ ಸಾಕ್ಷಿದಾರ ಇದ್ದರು. ಅದರಲ್ಲಿ ಅವರಿಗೆ ಕೇಳಿದರು, ಹರ್ಷೇಂದ್ರನ ಕ್ರೈಮ್ ನಂಬರ್ 78/25 ಹರ್ಷೇಂದ್ರನ ಒದ್ದು ಒಳಗೆ ಹಾಕಬೇಕು ಅಂತ ಅಂದಂಥ ಪ್ರಕರಣದಲ್ಲಿ ನೀವು ಪಂಚ ಸಾಕ್ಷಿ ಆಗ್ತೀರಾ ಅಂತ ಕೇಳಿದಾಗ, ಹೌದು, ಹರ್ಷೇಂದ್ರನ ಒದ್ದು ಒಳಗೆ ಹಾಕಬೇಕು ಅನ್ನೋಂಥ ಪ್ರಕರಣದಲ್ಲಿ ನಾವು ಸಾಕ್ಷಿ ಆಗ್ತೀವಿ ಅಂತ ಹೇಳಿದರು. ಇನ್ನೊಬ್ಬ 2ನೇ ಪಂಚರಿಗೂ ಕೂಡ ಅದನ್ನೇ ಕೇಳಿದರು, ನೀವು ಹರ್ಷೇಂದ್ರನ ಒದ್ದು ಒಳಗೆ ಹಾಕೋ ಪ್ರಕರಣದಲ್ಲಿ ಕ್ರೈಮ್ ನಂಬರ್ 78ರಲ್ಲಿ ಸಾಕ್ಷಿ ಆಗ್ತೀರಾ ಅಂತಿದ್ದಕ್ಕೆ, ಅದಕ್ಕೆ ಇನ್ನೊಬ್ಬರು ಪಂಚರು ಹೇಳಿದರು, ಹೌದು, ಹರ್ಷೇಂದ್ರನ ಒದ್ದು ಒಳಗೆ ಹಾಕಬೇಕು ಪೊಲೀಸರು ಅನ್ನೋ ಪ್ರಕರಣದಲ್ಲಿ ನಾವು ಪಂಚರು ಆಗಿ ಸಹಿ ಮಾಡ್ತೀವಿ, ಸಹಕಾರ ಕೊಡ್ತೀವಿ ಅಂತ ಹೇಳಿದರು. ಅದಾದಮೇಲೆ ನನಗೆ ಕೇಳಿದರು, ನೀವು ಹರ್ಷೇಂದ್ರನ ಒದ್ದೊಳಗೆ ಹಾಕಬೇಕು ಅನ್ನೋ ಪ್ರಕರಣದಲ್ಲಿ ನೀವು ವಾಯ್ಸ್ ಸ್ಯಾಂಪಲ್ ಕೊಡ್ತೀರಾ ಅಂತ ಕೇಳಿದರು. ಅದಕ್ಕೆ ನಾನು ಹೇಳಿದೆ, ಅದಕ್ಕೆ ಕೋರ್ಟಿನ ಆದೇಶ ಬೇಕಾಗುತ್ತಲ್ಲ ವಾಯ್ಸ್ ಸ್ಯಾಂಪಲ್ ಕೊಡಬೇಕಾದ್ರೆ, ಯಾಕಂದರೆ ಅಗೇನ್ಸ್ಟ್ ಕಾನ್ಸ್ಟಿಟ್ಯೂಷನ್ ಆಗುತ್ತೆ. ನಮ್ಮ ವಿರುದ್ಧ ನಾವೇ ಹೇಳಿಕೆ ಕೊಡೋದು ಅಗೇನ್ಸ್ಟ್ ಕಾನ್ಸ್ಟಿಟ್ಯೂಷನ್ ಆಗುತ್ತೆ. ಅದಕ್ಕೆ ಕೋರ್ಟ್ ಆರ್ಡರ್ ಇದೆಯಾ, ಹರ್ಷೇಂದ್ರನ ಒದ್ದೊಳಗೆ ಹಾಕಬೇಕು ಅಂತ ಕಂಟೆಂಟ್ ಇರುವಂಥ ಇದರಲ್ಲಿ ಕೋರ್ಟ್ ಆರ್ಡರ್ ಇದೆ ಅಂದಿದ್ದಕ್ಕೆ ಅವರು ಕೋರ್ಟ್ ಆರ್ಡರ್ ತೋರಿಸಿದರು. ಹರ್ಷೇಂದ್ರನ ಒದ್ದೊಳಗೆ ಹಾಕಬೇಕು ಅನ್ನೋ ಇದರಲ್ಲಿ ಕ್ರೈಮ್ ನಂಬರ್ 78ರಲ್ಲಿ ಕೋರ್ಟ್ JMFC ಬೆಳ್ತಂಗಡಿದ್ದು ಕೋರ್ಟ್ ಆರ್ಡರ್ ತೋರಿಸಿದರು. ನಾನು ಆಯಿತು ಅಂತ ಹೇಳಿದೆ. ಅದಾದಮೇಲೆ ನೀವು 3 ಸಾರಿ ಇದನ್ನು ಓದಬೇಕು ವಾಯ್ಸ್ ಸ್ಯಾಂಪಲ್, ಯಾಕಂದರೆ ಪದ್ಧತಿ ಹಾಗೆ ಇರ್ತದೆ, ರೆಕಾರ್ಡ್ ಅಂದರೆ 3 ಸಾರಿ ರೆಕಾರ್ಡಿಂಗ್ ಮಾಡಬೇಕು. ಅದರಲ್ಲಿ ಬರೆದಿದ್ರು ಅವರು, ಪೊಲೀಸರು ಹರ್ಷೇಂದ್ರನ ಒದ್ದೊಳಗೆ ಹಾಕಬೇಕು ಅಂತ ಅವ್ರು ಹೇಳಿದರು. ನಾನು ಅಂದೆ, ಹೌದು, ಅಂದರೆ ಪೊಲೀಸರು ಹರ್ಷೇಂದ್ರನ ಒದ್ದೊಳಗೆ ಹಾಕಬೇಕು ಅಂತ ಅಂದೆ. ಬೀಪ್ ಸೌಂಡ್ ಬಂತು.